ನಮಸ್ಕಾರ ಸ್ನೇಹಿತರೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕೂ ಏನು ಮೋಸ ಇಲ್ಲ ಗುರು. ಅವರ ಪ್ರಾಮಿಸ್ ನ ಉಳಿಸ್ಕೊಂಡಿದ್ದಾರೆ. ಸಿಂಪಲ್ ಟೀಸರ್, ನೋ ಕನ್ಫ್ಯೂಷನ್, ಬೆಂಕಿ ತರ ಟೀಸರ್ ರಿಲೀಸ್ ಮಾಡಿದ್ದಾರೆ. ಸಲಾರ್ ಟೀಸರ್ ನಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟೀಸರ್ ಹೇಗಿದೆ ನೋಡೋಣ. ಇಲ್ಲಿ ಸಲಾರ್ ಯೂನಿವರ್ಸ್ ಯಾವ ಲೆವೆಲ್ ಇದೆ, ಎಷ್ಟರ ಮಟ್ಟಿಗಿದೆ, ಯಾವ ಪ್ರಮಾಣದಲ್ಲಿ ಇದೆ ಅಂತ ತೋರ್ಸಕ್ಕೆ ಮಾಡಿರೋ ಟೀಸರ್ ಅಂತ ನನಗನ್ನಿಸ್ತು. ಟೀಸರ್ ಅಂತೂ ಸಿಕ್ಕಾಪಟ್ಟೆ ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಪ್ರಶಾಂತ್ ನೀಲ್ ಅವರ ನೆರೇಷನ್ ಮಾಡೋ ರೀತಿ ಈ ಟೀಸರ್ ನ ಮೇನ್ ಹೈಲೈಟ್. ಕಥೆನ ನೆರೇಟ್ ಮಾಡೋಕೆ, ಅಲ್ಲಿನ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬೋಕೆ ಬೇಕಾಗಿರೋ ಮತ್ತು ನೀಲ್ ಅವರು ಬಳಸೋ ಸ್ಟ್ರಾಟರ್ಜಿ ಇಲ್ಲೂ ಕೂಡ ಫಾಲೋ ಮಾಡಿದ್ದಾರೆ. ಇಲ್ಲಿ ಇಡೀ ಟೀಸರ್ನ ಒಬ್ಬ ತಾತ ನೆರೇಟ್ ಮಾಡಿದ್ದಾರೆ, ಅದು ಸೌತ್ ಆಫ್ರಿಕಾದವ್ರ ಮುಂದೆ. ಸೊ ಅವರು ಹೇಳೋ ಡೈಲಾಗು ಮತ್ತು ಕ್ರಿಯೇಟ್ ಮಾಡಿರೋ ಮಾಡ್ಯುಲೇಷನ್ ಟೀಸರ್ನ ಹೈ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಇನ್ನ ಆ ತಾತ ಹೇಳಿರೋ ಡೈಲಾಗ್, ಲಯನ್, ಚೀತಾ, ಟೈಗರ್, ಎಲಿಫೆಂಟ್ ಇದೆಲ್ಲ ಡೇಂಜರ್ಸ್ ಅಂದಾಗ ಕೆಲವೊಂದು ಗ್ಯಾಂಗ್ ಗಳನ್ನ ತೋರಿಸ್ತಾರೆ. ಮತ್ತೆ ಕೆಲವು ಕಡೆ ಮಿಲಿಟರಿ ಪಡೆ ಕೂಡ ಇತ್ತು. ನಂತರ ನಾಟ್ ಇನ್ ದ ಜುರಾಸಿಕ್ ಪಾರ್ಕ್ ಅಂದಾಗ ಕೆಲವು ಕ್ಯಾರೆಕ್ಟರ್ಗಳ ಗ್ಯಾಂಗ್ ಅನ್ನ ತೋರಿಸ್ತಾರೆ. ಅದಾದ್ಮೇಲೆ ಬಿಕಾಸ್ ಇನ್ ದ ಪಾರ್ಕ್ ದೇರ್ ಇಸ್ ಅ ಅಂತ ಆಶ್ಚರ್ಯವಾಗಿ ಹೇಳಿದಾಗ ಹಿಂದೆ ಬ್ಯಾಕ್ ಗ್ರೌಂಡ್ ನಲ್ಲಿ ಡೈನೋಸಾರಸ್ನ ಸೌಂಡ್ ನ BGM ಆಗಿ ಯೂಸ್ ಮಾಡಿಕೊಂಡು ಪ್ರಭಾಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಗುರು. ಅದು ಅವರ ಕೈ ಮುಷ್ಟಿ. ಯಪ್ಪ, ಫುಲ್ ರಕ್ತ, ಸಖತ್ತಾಗಿದೆ, ಚೆನ್ನಾಗಿದೆ. ಪ್ರಭಾಸ್ನ ಇನ್ನೊಂಚೂರು ಎಸ್ಟಾಬ್ಲಿಷನ್ ಮಾಡಿದ್ರೆ ಕಾಯ್ತಾ ಇದ್ದ ಅವರ ಅಭಿಮಾನಿಗಳು ಹಬ್ಬ ಮಾಡ್ಕೊಂಡಿರೋರು. ಈಗಲೂ ಏನು ಕಮ್ಮಿ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಸೋಲು ಕಂಡಿರುವ ಪ್ರಭಾಸ್ ಅವರನ್ನ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಅಲ್ಲಿ ನೋಡಬಹುದು ಅನ್ನೋ ಒಂದು ಸಣ್ಣ ಸಮಾಧಾನ ಅವರ ಅಭಿಮಾನಿಗಳದು. ಬೆಳಿಗ್ಗೆ 5:12 ರಿಲೀಸ್ ಮಾಡಿರುವ ಅವರ ಐಡಿಯಾ ಸ್ಟ್ರಾಟರ್ಜಿ ವರ್ಕೌಟ್ ಆಗಿದೆ. 5 ಗಂಟೆಗೆ ಸುಮಾರು 15,000-20 ಸಾವಿರ ಜನ ಟೀಸರ್ ನೋಡಕ್ಕೆ ಮೂವಿ ಬಫ್ಗಳ ವೇಟಿಂಗ್ ಅಂದ್ರೆ ಸಾಮಾನ್ಯ ವಿಷಯನೇ ಅಲ್ಲ. ಇನ್ನ ಟೀಸರ್ ನಲ್ಲಿ ಒಂದಷ್ಟು ಡೀಟೇಲ್ಗಳು ಅಡಗಿವೆ. ಈಗ ಟೀಸರ್ ಅಂತೂ ಚಿಂದಿ ಚಿತ್ರಣ ಅಂತಾನೆ ಹೇಳ್ತೀನಿ. ಸಲಾರ್ ಸಿನಿಮಾ ಪಾರ್ಟ್ 1, ಪಾರ್ಟ್ 2 ಅನ್ನೋದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಪ್ರಶಾಂತ್ ನೀಲ್. ಟೀಸರ್ ನಲ್ಲಿ ಜಾಸ್ತಿ ಏನು ಸುಳಿವು ನೀಡಿಲ್ಲ, ಆದ್ರೂ ಹುಡುಕೋದು ನಮ್ ಕೆಲಸ. ಟೀಸರ್ ನ ಡೀಟೇಲಿಂಗ್ ಜೊತೆ ಮತ್ತೆ ಸಿಗ್ತೀನಿ. ನಮ್ಮ ಚಾನಲ್ ನ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.